ಏನಪ್ಪಾ ಅಂತಂದ್ರೆ ನಮ್ದು ಆಫೀಸು ಮನೆ ಜರ್ನಿ ಜಾಸ್ತಿ ಇರೋದ್ರಿಂದ ಪ್ರತಿ ಸಂಡೇ ಏನು ಚಿಕನ್ನೇ ಮಾಡೋದಂತ ಹೇಳ್ಬಿಟ್ಟು ಬರೀ ಫಿಶು ಚಿಕನ್ನು ಇದೇ ತರ ತಿಂತಾ ಇದ್ವಿ. ಅದಕ್ಕೋಸ್ಕರ ಈ ಸರಿ ವೆರೈಟಿಯಲ್ಲಿ ಈ ಹಂದಿ ಮಟನ್ ಅನ್ನ ಮಾಡೋಣ, ಹಂದಿ ಸಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ವೈಫ್ ಡಿಸೈಡ್ ಮಾಡಿದ್ವಿ. ತಗೊಂಡ್ ಬನ್ನಿ ಒಂದ್ 2 kg ಅಂತಂದ್ರು. ನಾನು ಹೋಗ್ಬಿಟ್ಟು ಹಂದಿ ಶಾಪ್ ಹತ್ರ ಹೋಗಿ ಒಂದ್ 2 kg ಅನ್ನು ಓಡಿಸ್ಕೊಂಡ್ಬಿಟ್ಟು ಬಂದೆ. 400 ರೂಪಾಯಿ kg ಆಗಿದೆ ಬೆಂಗಳೂರಲ್ಲಿ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಕನ್ಸ್ಯೂಮ್ ಮಾಡೋದೇ ಹಂದಿ ಮಟನ್. ಕಾರಣ ನೋಡಿ, ಅಮೇರಿಕ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇಂಗ್ಲೆಂಡ್, ಕ್ರಿಶ್ಚಿಯನ್ ಕಂಟ್ರಿ ಏನೇನಿದಾವೋ ಎಲ್ಲವೂ ಕೂಡ ಇದನ್ನೇ ಕನ್ಸ್ಯೂಮ್ ಮಾಡೋದು, ಇದನ್ನೇ ತಗೊಳ್ಳೋದು. ಬೆಳಿಗ್ಗೆ ಎದ್ರೆ ಅವ್ರಿಗೆ ಇದೇ ಬೇಕು. ಇದೇ ಹೈಯೆಸ್ಟ್ ಸೆಲ್ಲಿಂಗ್ ಕೂಡ ಇರೋದು. ಇದರಿಂದ ಬೆನಿಫಿಟ್ ಅಂತ ನೋಡೋದಾದ್ರೆ ನಿಮ್ಮ ಬಾಡಿಯನ್ನು ಕೂಲ್ ಆಗಿ ಇಡುತ್ತೆ. ಅದೇ ರೀತಿ ಈ ಜರ್ನಿ ಮಾಡುವಂತ ಕಾರು, ಬೈಕು ಇವೆಲ್ಲ ಜಾಸ್ತಿ ಜರ್ನಿ ಮಾಡುವಂತವ್ರಿಗೆ ಪೈಲ್ಸ್ಗೂ ಒಳ್ಳೇದಂತ ಹೇಳ್ತಾ ಇದ್ದಾರೆ. ನೀವು ದಯವಿಟ್ಟು ವಾರದಲ್ಲಿ ಒಂದ್ಸರಿ ಮಾಡ್ಕೊಂಡು ತಿನ್ನಿ. ಇದು ಕೋಳಿಗೆ, ಚಿಕನ್ಗೆಲ್ಲ ಸ್ಟೆರಾಯ್ಡ್ ಜಾಸ್ತಿ ಹಾಕೋದ್ರಿಂದ ನಿಮ್ಗೆ ಅದು ಎಫೆಕ್ಟ್ ಆಗ್ಬೋದು. ಮಕ್ಕಳಿಗಾಗ್ಲಿ, ಹೆಣ್ಣು ಮಕ್ಕಳಿಗಾಗ್ಲಿ. ಇವಾಗ ಯಾಕೆ ಬೇಗ ಹೆಣ್ಮಕ್ಳು 8-10 ವರ್ಷದೊಳಗೇನೆ ಡೇಟ್ ಆಗ್ತಿದ್ದಾರೆ ಅಂತಂದ್ರೆ ಈ ತರ ಸ್ಟೆರಾಯ್ಡ್ ಫುಡ್ ಇಂದಾನೆ ಆಗ್ತಿರೋದು. ಹೆಚ್ಚಾಗಿ ಎಣ್ಣೆ ಹಾಕೋಣ. ಅದೇ ಮಟನ್ ಅಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಗ್ಯಾಸ್ ಅನ್ನ ಆನ್ ಮಾಡಿಕೊಂಡು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಆ ಮಟನ್ ಅನ್ನ ಅದ್ರಲ್ಲಿ ಹಾಕೊಂಡು ಚೆನ್ನಾಗಿ ವಾಸನೆ ಹೋಗೋವರೆಗೂ ಅದನ್ನ ನೀಟಾಗಿ ಕರಿಬೇಕು. ಅದೇ ರೀತಿ ಇದಕ್ಕೆ ಸ್ವಲ್ಪ ಅರಿಶಿಣವನ್ನ ಆಡ್ ಮಾಡ್ಕೊಳೋದು. ಯಾಕೆಂತಂದ್ರೆ ಸ್ಮೆಲ್ ಇರುತ್ತೆ, ಆ ಸ್ಮೆಲ್ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅರಿಶಿಣವನ್ನ ಆಡ್ ಮಾಡೋದು. ಈ ಕೋಳಿಗಳಿಗೆ ಏನು ಸ್ಟೆರಾಯ್ಡ್ ಜಾಸ್ತಿ ಹಾಕೋದ್ರಿಂದ ನೀವು ಮಕ್ಕಳಿಗೂ ಇದನ್ನು ಕೊಡಬಹುದು, ಏನ್ ತೊಂದರೆ ಇಲ್ಲ. ನೀವು ಯಾವ್ಯಾವ್ದು ಚಿಕ್ಕವರಿಂದ ತಿನ್ಕೊಂಡ್ ಬಂದಿರ್ತಾರ ಅದೇ ಇಲ್ಲಿ ವರ್ಕೌಟ್ ಆಗುತ್ತೆ. ನೋಡಿ, ಚೆನ್ನಾಗಿ ಬೇಯಿಸ್ಕೊಂಡು ಒಂದು 3-4 ವಿಸಲ್ ಅನ್ನ ಹಾಕ್ಸ್ಕೊಂಡು ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಅದಾದ ನಂತರ ನಾವೇನು ಮಸಾಲೆಯನ್ನ ಹಾಕಿರ್ಲಿಲ್ಲ, ಎಲ್ಲದು ರೆಡಿ ಮಾಡ್ಕೊಂಡಿದ್ವಿ. ಅದೇ ರೀತಿ ಮಸಾಲೆಯನ್ನ ಹಾಕಿದ್ವಿ. ಈಗ ಹಾಗೆ ಮಿಕ್ಸಿಗೆ ಒಂದು ರೌಂಡ್ ರುಬ್ಕೊಳೋದು. ಈಗ ರುಬ್ಬಿದ ತಕ್ಷಣ ಆ ಚಿಕನ್ ಈಗ ಚೆನ್ನಾಗಿ ಬೆಂದ ತಕ್ಷಣ ಅದಕ್ಕೆ ಮಸಾಲವನ್ನ ಆಡ್ ಮಾಡ್ತಾ ಇದೀವಿ. ಎಲ್ಲವೂ 3-4 ವಿಸಲ್ ಆದ್ಮೇಲೆ ಸಂಡೇ ಚೆನ್ನಾಗಿ 2 ಬಾರಿ ಬ್ಯಾಟಿಂಗ್ ಮಾಡಿದ್ವಿ. ಅದೇ ರೀತಿ ಹೊಟ್ಟೆ ಸಲೀಸಾಗಿತ್ತು. ನಮ್ಮ ಜರ್ನಿಗೆ, ಈ ಪೈಲ್ಸ್ಗೆ, ಇದು ಎಲ್ಲದಕ್ಕೂ ತುಂಬಾ ಉತ್ತಮವಾದ ಫುಡ್ ಅಂತ ಹೇಳ್ಬೋದು. ಅದಕ್ಕೆ ಅಮೆರಿಕನರ್ಸ್ ಕೂಡ, ಇಂಗ್ಲೆಂಡ್ ಕೂಡ, ಫ್ರಾನ್ಸ್, ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಕನ್ಸ್ಯೂಮ್ ಮಾಡ್ತಕ್ಕಂಥ ಯಾವ್ದಾದ್ರು ಫುಡ್ ಇದ್ರೆ ಹಂದಿ ಮಟನ್ನೇ. ನೋಡಿ, ನಿಮ್ಮ ಮಕ್ಕಳಿಗೂ ಕೊಡಿ, ಯಾವುದೇ ಏನು ತೊಂದರೆ ಇಲ್ಲ. ಫಾರ್ಮ್ ಅಲ್ಲಿ ಬೆಳೆಸಿರ್ತಾರೆ, ಒಳ್ಳೊಳ್ಳೆ ಫುಡ್ ಅನ್ನ ಅದಕ್ಕೂ ಕೂಡ ಹಾಕಿರ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.